ನಾನ್ ಇವಾಗ ಟಿಪಿಕಲ್ ದಾವಣಗೆರೆ ದಕ್ಷಿಣ ಭಾಗದಲ್ಲಿದ್ದೀನಿ. ಸೊ ಇಲ್ಲಿರುವಂತ ಜನ ಏನ್ ಹೇಳ್ತಾರೆ, ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಅವರ आसे आगे ಅಂತ ಕೇಳೋಣ. इलेक्शन आया तो इलेक्शन का बोलना, अब इलेक्शन ही नहीं है तो अभी कभी अनाउंस ही नहीं हुआ, अभी अनाउंस करते हैं तो अनाउंस करने के बाद पूछो हमारे ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ್ರು ರೀಸೆಂಟ್ಲಿ. ವಯಸ್ಸಾಗಿತ್ತು ಹೋದ್ರಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀರಾ ನೀವು. ಅವ್ರು ಬಿಟ್ಟು ನಮ್ಗೆ ಒಂದು ಇದಾಗಿದ್ದಾರೆ, ಅದು ನಮ್ಗೆ ಭಾರಿ ದುಃಖ ಆಗತ್ತಿದೆ. ಅವ್ರಿದ್ರೆ ನಾವು ಸಾಬ್ರು ಕೇಳ್ತಿದ್ದಿಲ್ಲ. ನಿಮ್ಮ ಸಮುದಾಯಕ್ಕೆ ಇಲ್ಲಿ ಸೀಟ್ ಕೊಟ್ರು ಅಂತಂದ್ರೆ ಅವರು ದೇವ್ರ ಸಮ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಓಕೆ, ರಾಜ್ಯದಲ್ಲಿ ಚಳಿಗಾಲ ಇದ್ರೂ ಕೂಡ ದಾವಣಗೆರೆ ದಕ್ಷಿಣ ಕೊತ ಅಂತ ಕುದಿತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಇಂದನೂ ಅಷ್ಟೇ ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಬಿಜೆಪಿ ಇಂದನೂ ಹಂಗೆ ಇದ್ದಾರೆ. ನಾನ್ ಇವಾಗ ಟಿಪಿಕಲ್ ದಾವಣಗೆರೆ ದಕ್ಷಿಣ ಭಾಗದಲ್ಲಿದ್ದೀನಿ, ದಾವಣಗೆರೆಯ ಆಜಾದ್ ನಗರದಲ್ಲಿದ್ದೀನಿ. ಇದು ಮುಸ್ಲಿಂ ಡಾಮಿನೇಟ್ ಏರಿಯಾ. 75,000ಕ್ಕೂ ಅಧಿಕ ಮತದಾರರು ಈ ಸಮುದಾಯದಿಂದ ಇಲ್ಲಿದ್ದಾರೆ. ತುಂಬಾ ಜನ ಮುಸ್ಲಿಂ ಸಮುದಾಯದ ವೋಟರ್ಸ್ ಇರುವಂತಹ ಪ್ರದೇಶ ಇದು. ಸೊ ಇಲ್ಲಿರುವಂತ ಜನ ಏನ್ ಹೇಳ್ತಾರೆ, ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಅವರ ಆಸೆ ಆಗಿದೆ ಅಂತ ಕೇಳೋಣ. ಸರ್ ನಮಸ್ತೆ. 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 ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ನಿಮ್ಮ ಹೆಸರು? ನಮ್ದು ಅಹಮದ್ ಖಾನ್ ಅಂತ. ಓಕೆ. ಅಲ್ಲ, ಇಡೀ ರಾಜ್ಯದಲ್ಲಿ ಅಷ್ಟು ಚಳಿ ಇದೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಸಖತ್ ಬಿಸಿ ಇದೆ ಅಲ್ಲ? ಬಿಸಿ ಇದೆ ಅಂತ ಹೇಳಿದ್ರೆ ನಮ್ಮ ಹಿರಿಯರಾದಂತ ಶಾಮನೂರು ಶಿವಶಂಕರಪ್ಪ ಅವರು ಇನ್ನೊಂದು ಏನಂತ ಹೇಳಿದ್ರೆ, ಈ ಟೈಮಿಗೆ ಅಲ್ಪಸಂಖ್ಯಾತರಿಗೆ ಬರ ಇದರಲ್ಲಿ ನಾನು ಕೊಡ್ತೀನಂತ ಟಿಕೆಟ್ ಹೇಳಿದ್ದಾರೆ. ಅವರು ನಮ್ಮ ಹಿರಿಯರು ದೊಡ್ಡವರು ಇದ್ದಾಗ ನಾವು ಎಲ್ಲ ಅವರು ಸೇರಿ ನಾವು ಕೆಲಸ ಮಾಡಿದೀವಿ. ನಮ್ಮ ಛತ್ರದಲ್ಲಿ ನಮ್ಮ ಶಾಸಕರಿಗೆ ಕೈ ಹಿಡಿದಿದ ಮೇಲೆ ಬಿಟ್ಟಿದ್ದಿಲ್ಲ. ಆ ತರ ಈಗ ಇಲ್ಲ ನಮ್ಗೆ. ಅವ್ರು ಬಿಟ್ಟು ನಮ್ಗೆ ಒಂದು ಇದಾಗಿದ್ದಾರೆ, ಅದು ನಮ್ಗೆ ಭಾರಿ ದುಃಖ ಆಗತ್ತಿದೆ. ಅವ್ರಿದ್ರೆ ನಾವು ಸಾಬ್ರು ಕೇಳ್ತಿದ್ದಿಲ್ಲ, ಅಲ್ಪಸಂಖ್ಯಾತರು ಯಾರು ಕೇಳ್ತಿದ್ದಿಲ್ಲ ಟಿಕೆಟ್ ನಮ್ದು ಯಜಮಾನ್ರು ಇರೋ ಮಠ. ಈಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಮ್ಮ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಗೆ ಏನು ಮಾತು ಕೊಟ್ಟಿದ್ದಾರೆ, ಅವ್ರ ಮಕ್ಕಳಾಗ್ಲಿ, ಅವರು ಹಿರಿಯರಾಗ್ಲಿ, MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಮತ್ತೆ MP ಗಳು ಇದ್ದಾರೆ, ಅವರೇ ಮಂತಂದಾರ ಇದ್ದಾರೆ ಎಲ್ಲ. ಈ ಹಿರಣ್ಯ ಕಾರಣ ಏನಂತ ಹೇಳಿದ್ರೆ, ಈ ಪಟ ಅವರು ದೊಡ್ಡವರು ಮಾತು ಕೊಟ್ಟಿದ್ದು ಪ್ರಕಾರ ಅವ್ರು ಉಳಿಸ್ಕೊಂಡ್ಬಿಟ್ರೆ ಅದು ಇನ್ನೂ ಬರೋ ಇದರಲ್ಲಿ ಅವ್ರಿಗೆ ನಾವು ಯಾವಾಗೂ ಹಿಂಬಲ ಕೊಡ್ತೀವಿ ಅಂತ ಹೇಳಿ ಹೇಳ್ತಿದ್ವಿ. ಮೊನ್ನೆ ಜಮೀರ್ ಅಣ್ಣ ಬಂದಾಗ್ಲೂ ಹೇಳತ್ತಿದ್ರು. ಜಮೀರ್ ಸಾಹೇಬ್ರು ಒಂದು ಸಮಾಜದ ಒಂದು ಏನಾದ್ರು ಎಲ್ಲಾ ಮುಖಂಡರು ಹೋಗಿ ಹೇಳಿದ್ದಾರೆ. ಅವರು ಒಂದು ಶಾಸಕರಾಗಿ, ಅವರು ಮಿನಿಸ್ಟರ್ ಆಗಿ, ಸಚಿವರಾಗಿ ಒಂದು ಮಾತನ್ನು ತಗೋಬೇಕು ಜನದ್ದು. ಯಾಕಂದ್ರೆ ಎಲ್ಲರೂ ಕೇಳಿದ್ವಿ. ಮತ್ತೆ ಜಾರಕಿಹೊಳಿ ಸಾಹೇಬ್ರು ಬಂದಿದ್ರು, ಅವ್ರಿಗೂ ಹೇಳಿದ್ವಿ ಸಮಾಜಕ್ಕೆ ಕೊಡ್ಬೇಕಂತ. ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ವ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಈ ಪಟ ನಮ್ಮ ಯಾರು ಆಗ್ಲಿ ಅಲ್ಪಸಂಖ್ಯಾತರಿಗೆ ಈ ಪಟ ಅವ್ರು ಕೊಟ್ಟು ಇದು ಮಾಡ್ಕೊಂಡ್ಬಿಟ್ರೆ ಅವ್ರಂತ ಮನುಷ್ಯರು ದೇವ್ರಂತ ನಾವು ಕೇಳಕ್ಕೆ ನಾವು ಇಷ್ಟಪಡ್ತಿದೀವಿ. ಯಾಕಂದ್ರೆ ಅಂದ್ರೆ ನಿಮ್ಮ ಸಮುದಾಯಕ್ಕೆ ಇಲ್ಲಿ ಸೀಟ್ ಕೊಟ್ರು ಅಂತಂದ್ರೆ ಅವರು ದೇವ್ರ ಸಮ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಓಕೆ, ಸರಿ ಆಯ್ತು. ಈ ಸಮುದಾಯದಲ್ಲೂ ಹಗ್ಗ ಜಗ್ಗಾಟ ಇದೆಯಲ್ಲ ಸರ್? ಜಬ್ಬಾರ್ ಅವ್ರು ಇದ್ದಾರೆ, ಖಾಲಿದ್ ಅವ್ರು ಇದ್ದಾರೆ, ಪೈಲ್ವಾನ್ ಅವ್ರು ಇದ್ದಾರೆ. ದಾವಣಗೆರೆಗೆ ಯಾರು ಕೊಡುಗೆ ಏನ್ ಕೊಟ್ಟಿದ್ದಾರೆ ಆ ಜನಕ್ಕೆ ಆಯ್ಕೆ ಮಾಡ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಬಹಳ ಜನ ಹೇಳ್ತೇನೆ, ನಾನು ಈಗ ಆಕಾಂಕ್ಷ ಹಾಕ್ಬೋದು. ಈಗ ನಾನು ಹೇಳ್ತೇನೆ, ಈಗ ಮಾತು ಬಂದ್ರೆ ನಾನು ಆಕಾಂಕ್ಷ ಹಾಕ್ತೇನ್ರಿ, ನಾನು ನಿಂತ್ಕೊಂತೀನಿ ಅಂತ ಹೇಳಿ ಜನಕ್ಕೆ ಎಲ್ಲರಿಗೆ ಒಂದು ಇದು ಮಾಡಂಗಿಲ್ಲ. ಜನಕ್ಕೆ ಯಾರು ನಂಬ್ತಾರೆ? ಈ ಜಬ್ಬರ್ ಸಾಹೇಬ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ನಮ್ಗೆ, ಈಗ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೆ ಇದು ಮಾಡ್ತಿದ್ವಿ. ಮತ್ತೆ ಇನ್ನೊಂದು ಈ ಅಯ್ಯೂ ಪೈಲ್ವಾನ್ ಅಂತ ಇದ್ದಾರೆ, ಅವರು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೆ ಜನ ನೋಡ್ತಾರೆ. ಸ್ವಲ್ಪ ಜನ ಈಗ ಹೇಳ್ತಾ ಇದಾರೆ, ಇಲ್ಲಿ ಹೆಸರು ಇರೋದು ಅಯ್ಯೂ ಪೈಲ್ವಾನ್ ಬಿಟ್ರೆ ಯಜಮಾನ್ರು ಅವರು ಶಿಕ್ಷಾ ಅವರು ಒಂದು ಸನಿ ಏನಂತಾರೆ, ಒಂದು ಶಾಮನೂರು ಶಿವಶಂಕರಪ್ಪ ಅವರು ಶಿಕ್ಷಾ ಅವ್ರು ಏನ್ ಹೇಳ್ತಾರೆ ಆ ತರ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ಅವರು ಏನ್ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವ್ರು ಅವ್ರ ಮಕ್ಕಳಾಗ್ಲಿ, ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ಮಕ್ಕಳಾಗ್ಲಿ, ಅವ್ರ ಸೊಸೆ ಆಗ್ಲಿ, ಎಲ್ಲರಾಗಿ ಅವ್ರು ಉಳಿಸ್ಕೊಂಡು ಅವರೇ ನಿಂತು ಅವರೇ ಹಿಂಬಲ ಕೊಟ್ಟು ನಮ್ಗೆ ಗೆಲ್ಲಿಸ್ಕೊಂಡ್ ಬಂದ್ರೆ ಭಾರಿ ಇದು ಅಂತ ಹೇಳಿ ಒಂದು ಸಮಾಜದ ಮುಖಂಡ ಆಗಿ ನಾನು ಅಹಮದ್ ಖಾನ್ ಅಂತ ಹೆಗಡೆ ನಗರ ಅವರು ಏನು 680 ಮನಿ ನಮ್ಗೆ ಯಜಮಾನ್ ಹಿರೇಮಠ ಇದು ಕೊಟ್ಟು ಹೋಗಿದ್ದಾರೆ, ಆಗ ಹಕ್ಪತ್ರ ಕೊಟ್ಟಿದ್ದಾರೆ. ಈಗ ನಮ್ಗೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಶಾಸಕರು ಇದ್ದಾರೆ, ಜಮೀರ್ ಅಹಮದ್ ಸಾಹೇಬ್ರು ಹೇಳ್ತಾರೆ, ಮತ್ತೆ ಖರ್ಗೆ ಸಾಹೇಬ್ರು ಹೇಳ್ತಿದ್ದಾರೆ. ಎಲ್ಲರೂ ನಮ್ಗೆ ಇನ್ನೂ ನಾವು ಕುಟುಂಬದ ಮೇಲೆ ಜೀವನ ಮಾಡ್ತಾ ಇದೀವಿ, ಹಕ್ಪತ್ರ ಕೊಟ್ಟು ಹೋಗಿದ್ದಾರೆ. ಇಷ್ಟೊಂದು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. महबूब खान। ओके, क्यों इलेक्शन आया तो इलेक्शन का बोलना, अब इलेक्शन ही नहीं है तो अभी कभी अनाउंस ही नहीं हुआ, अभी अनाउंस करते हैं तो अनाउंस करने के बाद पूछो हमारे को। अनाउंस करने के बाद किससे टिकट देना?
टिकट किसे देना, वो आदमी आदमी चुन के देते हैं, वो लोग भी है, हाँ। कौन अच्छा आदमी है तुम्हारी उसको दे मर्जी सकते- क्या है? हमारी मर्जी नहीं है, किसी को भी दे हम उसका साथ रहते हैं। ओके, किसी को भी, कांग्रेस किसी को भी- बीजेपी नहीं नहीं, हमारा यहाँ कांग्रेस छोड़ के दूसरा नहीं चलता, नहीं चलता। हमारा दला वाले भी नहीं है, हम कांग्रेस वाले हैं, हाँ, हम उसके साथ में रहने वाले, किसी को भी दे वो ಓಕೆ ಸೊ उनके साथ रहने वाले। ರೀಸೆಂಟ್ಲಿ ಶಾಮನೂರ್ ಶಿವಶಂಕರಪ್ಪನವ್ರು ತೀರ್ಕೊಂಡ್ರು, ಏನ್ ಹೇಳ್ತೀರಾ ಅದಕ್ಕೆ? ಅದು ಒಳ್ಳೆ ಜಾಸ್ತಿ ವಯಸ್ಸಾದಿತ್ತು ನಮ್ಮ ಯಜಮಾನ್ರಿಗೆ, ತಿರ್ಕೊಂಡ್ರು, ಅದಕ್ಕೇನಿಲ್ಲ. ಅದಕ್ಕೆ ಮುಂದೆ ಬೆಳೆ ಅಂತ ಹುಡುಗರು ಯಾರು ಬರ್ತಾರೆ ಅವ್ರಿಗೆ ಕೊಳ್ಳಿ, ಅವ್ರು ಯಾರಿಗೆ ಕೊಡ್ತಾರೋ ಅವರಿಗೆ ಬೆಂಬಲ ಕೊಡ್ತೀವಿ ನಾವು. ರೈಟ್. ಸ್ಕ್ರಾಪ್ ಅಂಗಡಿಲಿ ಕೆಲಸ ಮಾಡ್ತೀರಾ ಅಥವಾ ನಿಮ್ದೇ ಅಂಗಡಿ ಇದೆಯಾ? ನಮ್ದೇ, ನಾವೇ ಸ್ಕ್ರಾಪ್ ಹಳ್ಳಿ ಮೇಲೆ ಆಟಾಡ್ತೀವಿ. ಹೌದಾ? ನಿಮ್ಮ ಏರಿಯಾ ಬಗ್ಗೆ ಹೇಳಿ ಒಂದ್ ಸ್ವಲ್ಪ. ಏರಿಯಾ ಬಗ್ಗೆ ಏನಿಲ್ಲ, ತುಂಬಾ ಸ್ಟ್ರಾಂಗ್ ಅಂತೆ, ಇಲ್ಲಿ ಯಾರು ಆವಾಜ್ ಎತ್ತಂಗಿಲ್ಲ ಅಂತೆ. ಅದೇನೂ ಇಲ್ಲ. ಓಕೆ, ರೈಟ್ ಸರ್. ದುಡ್ಕೊಂಡು ತಿನ್ನೋ ಸಾಕಷ್ಟು ಶ್ರಮಿಕರು ಇಲ್ಲಿರುವಂಥದ್ದು. ಸೊ ನಾನು ಸುಮ್ಮನೆ ತಮಾಷೆಗಂತ ಕೇಳಿದೆ. ಮೊನ್ನೆ ಶಾಮನೂರ್ ಶಿವಶಂಕರಪ್ಪನವ್ರು ತೀರ್ಕೊಂಡ್ರು. ಅವ್ರು ತೀರ್ಕೊಂಡಿದ್ದಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಸೊ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ? ಟಿಕೆಟ್ ಯಾರಿಗೆ ಕೊಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋಣ. ಯಾರಿಗೆ ಕೊಡಬೇಕು ಅಂತ ನಿಮಗೆ? ಇಲ್ಲಿ ಮನೆಯೆಲ್ಲ ಏನಿಲ್ಲ ಅಕ್ಕ, ಹಾಂ, ಒಂದು ನಿಮಿಷ. ಹಾಂ ಇಲ್ಲಿ ಡಬಲ್ ಹೊಡತಿಲ್ಲ, ಹಾಂ ಪೂರ್ತಿ ಇದು ಆಗ್ದಿಲ್ಲ, ಇಲ್ಲಿ ಚಪಾಟಿ ಹೌದಾ, ಇಲ್ಲಿ ಯಾರು ಮನುಷ್ಯ ಇಲ್ಲ ಇಲ್ಲಿ. ದಾವಣಗೆರೆ ದಕ್ಷಿಣದ ಮಂಡಕ್ಕಿ ಭಟ್ಟಿ ಏರಿಯಾದಲ್ಲಿ ನಾನಿದ್ದೀನಿ. ಇದು ಸಖತ್ ಮಾಸ್ ಏರಿಯಾ. ಸೊ ಇಲ್ಲಿರೋ ಮಾಸ್ ಕ್ರೌಡ್, ಇಲ್ಲಿರುವಂತಹ ಮಾಸ್ ಜನ ಏನ್ ಹೇಳ್ತಾರೆ, ವೋಟರ್ಸ್ ಏನ್ ಹೇಳ್ತಾರೆ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ನಿರೀಕ್ಷೆ ಇದೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಅಲ್ಲ ಸರ್, ಇಷ್ಟು ಬಿಸಿಲು, ಟೀ ಕುಡಿತಿದ್ದೀರಲ್ಲ? ಹಂಗೆ ಕೆಲಸದಲ್ಲಿ. ಓಕೆ, ಬಿಸಿಲಿದ್ರು ಚಳಿ ಇದ್ರು ಏನಿದ್ರು ಚಾ ಬೇಕು ಅಲ್ವಾ? ಏನ್ ನಿಮ್ಮ ಹೆಸರು? ಶಾಬುದ್ದೀನ್. ಓಕೆ, ಏನ್ ಕೆಲಸ ಮಾಡ್ತೀರಿ? ನಾವು ಅಮಲಿ ಕೆಲಸ ಮಾಡಿ. ಶಾಮನೂರ್ ಶಿವಶಂಕರಪ್ಪನವ್ರು ತೀರ್ಕೊಂಡ್ರು ರೀಸೆಂಟ್ಲಿ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವು ವಯಸ್ಸಾಗಿತ್ತು ಹೋಯ್ತು. ಹೋದ್ರಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀರಾ ನೀವು. ರೈಟ್ ಸರ್, ಈಗ ಮತ್ತೆ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಯಾರಿಗೆ ಟಿಕೆಟ್ ಕೊಡ್ಬೇಕು ನಿಮ್ ಕಾನ್ಸ್ಟಿಟ್ಯೂನ್ಸಿಯಿಂದ? ನಮ್ ಜನಕ್ಕೆ ಕೊಡ್ಬೇಕ್ರಿ. ನಿಮ್ ಜನದಲ್ಲಿ ಒಂದ್ 3-4 ಜನ ಕಾಂಪಿಟೇಷನ್ ಇಳ್ದಿದಾರಲ್ಲ. ಖಾಲಿದ್ ಅವ್ರು ಇದಾರೆ, ಜಬ್ಬಾರ್ ಅವ್ರು ಇದಾರೆ, ಪೈಲ್ವಾನ್ ಅವ್ರು ಇದಾರೆ. ನಮ್ ಜನಕ್ಕೆ ನಮ್ ಜನಕ್ಕೆ ಕೊಡ್ಲಿ, ನಿಮ್ ಜನರಿಗೆ ಕೊಡ್ಲಿ. ಓಕೆ, ಮತ್ತ ಸಮರ್ಥ್ ಅವರಿಗೂ ಬಿಟ್ಟಿದ್ದಾರೆ. ಸಮರ್ಥ್ ಅವ್ರಿಗೆ ಗೊತ್ತಲ್ಲ, ಮಲ್ಲಿಕಾರ್ಜುನ್ ಅವ್ರ ಮಗ, ಅವ್ರಿಗೆ ಕೊಟ್ರೆ? ನಮ್ ಜನ ಒಂದ್ಸರಿ ಕೊಡ್ಬೇಕು, ಒಂದ್ಸರಿನೂ ಕೊಟ್ಟಿಲ್ಲ. ಹೌದು, ಹೋದ್ಸಲಿನ ಹೇಳಿದ್ರು ಹಾ. ನಮ್ ಜನಕ್ಕೆ ಕೊಡ್ತೀನಿ ಅಂತ ಹೇಳಿ, ನಮ್ ಜನಕ್ಕೆ ಕೊಟ್ರೆ ಚೆನ್ನಾಗಿ. ओके सो शामनूरू गुजर गए, किसे टिकट देना? मुसलमान को। मुसलमान किसे? तो देंगे 3 जन किसे तो देंगे। कौन आ रही, कौन पूछ रही तुमना, क्या तो भी प्रॉब्लम है क्या, नहीं क्या कर को? कौन आप पूछेंगे नहीं पूछेंगे, वोट मुसलमान आगे टिकट दे रहे। ओके, पूछ रही आप बोल हाँ? कौन कौन तो पूछेंगे नहीं पूछेंगे, ಆಕ್ಟಿವ್ ಈ ಅಬ್ಬಿ मुसलमान आगे टिकट ಇಲ್ಲಿ ಆಕ್ಟಿವ್ ಆಗ್ಯಾರ, ಎಲ್ಲರೂ ಓಡಾಡತ್ತಾರ?